ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀಮದ್ ಭಗವದ್ಗೀತೆಯು ವೇದ ಮತ್ತು ಉಪನಿಷತ್ತುಗಳ ಸಾರವನ್ನ ಒಳಗೊಂಡ ಮಹತ್ವದ ಸದ್ಗ್ರಂಥ ಎಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಸದಸ್ಯೆ ಹಾಗೂ ನಿವೃತ್ತ ಶಿಕ್ಷಕಿ ಶ್ರೀಮತಿ ಪುಷ್ಪಲತಾ ವಿಜಯ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಶ್ರೀಮದ್ ಭಗವದ್ಗೀತೆಯ ಪುರುಷೋತ್ತಮ ಯೋಗದ 2ನೇ ಶ್ಲೋಕದ ಪಠಣ ಮತ್ತು ಅರ್ಥ ವಿವರಣೆ ನೀಡುತ್ತಾ ಅವರು ಮಾತನಾಡಿದರು. ಪುರುಷೋತ್ತಮ ಯೋಗದ ಪಠಣ ಮತ್ತು ಅಧ್ಯಯನದಿಂದ ಭಗವಾನ್ ಪುರುಷೋತ್ತಮನನ್ನ ಪಡೆದುಕೊಳ್ಳಬಹುದು. ಸಂಸಾರದ ವೃಕ್ಷವನ್ನ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಲಾಗಿದೆ. ನಾವು ತಮ್ಮ ಮೂಲವನ್ನ ಹುಡುಕುತ್ತಾ ಹೊರಟರೆ ಭಗವಂತನನ್ನೇ ಸೇರುತ್ತೇವೆ. ಮನುಷ್ಯನ ದೇಹ ಮತ್ತು ಮನಸ್ಸಿನ ಸ್ವಭಾವವನ್ನ ಗುಣಯಂತ್ರಗಳಾದ ಸತ್ವ, ರಜಸ್ಸು ಮತ್ತು ತಮಸ್ಸುಗಳು ನಿರ್ಧರಿಸುತ್ತವೆ. ಕರ್ಮದ ಬಂಧನದಂತೆ ಅಶ್ವತ್ಥ ವೃಕ್ಷದ ಬೇರುಗಳು ಆಳವಾಗಿ ಬೇರೂರಿವೆ ಎಂದು 2ನೇ ಶ್ಲೋಕದಲ್ಲಿ ಸೊಗಸಾಗಿ ವಿವರಿಸಿದ್ದಾರೆ. ಸತ್ಸಂಗ ಕಾರ್ಯಕ್ರಮದಲ್ಲಿ ಎಚ್ ಲಕ್ಷ್ಮೀದೇವಮ್ಮ, ನಂಜಮ್ಮ ಕೆಂಚಪ್ಪ, ಎಂ ಲಕ್ಷ್ಮೀದೇವಮ್ಮ, ಸರಸ್ವತಿ, ವಿಜಯಲಕ್ಷ್ಮಿ, ಗೀತಾ ಪ್ರಕಾಶ್, ಪ್ರಮೀಳಾ ಜಗದೀಶ್, ಯತೀಶ್ ಎಂ ಸಿದ್ದಾಪುರ, ಅನಸೂಯ, ರಾಘವೇಂದ್ರ, ಜಯರಾಜ್, ಪ್ರೇಮ, ದ್ರಾಕ್ಷಾಯಣಿ ಹಾಜರಿದ್ದರು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾಡುವುದಕ್ಕಾಗಿ ಅಥವಾ ಆಲಿಸುವುದಕ್ಕಾಗಿ ಒಂದು ಪುಣ್ಯ ಮಾಡಿರಬೇಕಂತೆ. ನಮ್ಮ ಜನ್ಮಾಂತರಗಳಲ್ಲಿ ಮಾಡಿದ ಒಳ್ಳೆಯ ಕರ್ಮಗಳ ಫಲದಿಂದ ಇವತ್ತಿನ ದಿನ ನಾವು ಭಗವದ್ಗೀತೆಯನ್ನು ಓದೋದು ಅಥವಾ ಕಲಿಯುವ ಅಥವಾ ಅದನ್ನು ತಿಳಿದುಕೊಳ್ಳುವ ಪುಣ್ಯಕ್ಕೆ ನಾವು ಭಾಜನರಾಗಿದ್ದೇವೆ. ಅಂದರೆ ನಮ್ಮ ಜನ್ಮಾಂತರಗಳ ಪುಣ್ಯನೇ ಇದಕ್ಕೆ ಕಾರಣ ಅಂತ. ಮಾಡಿದ ಒಳ್ಳೆಯ ಕರ್ಮಗಳ ಪುಣ್ಯದಿಂದ ಇದು ಸಾಧ್ಯ ಆಗಿದೆ. ಭಗವದ್ಗೀತೆ ಇದು ತುಂಬ ಮಹತ್ವಪೂರ್ಣವಾದ ಪರಿಣಾಮಕಾರಿಯಾದ ಗ್ರಂಥ. ಭಗವದ್ಗೀತೆ ಅಂದರೆ ವೇದಗಳ ಸಾರ. ವೇದಗಳು ಭಗವಂತನ ನಾಸಿಕದಿಂದ ಬರುವ ಉಸಿರಿನ ಜೊತೆ ಹುಟ್ಟಿತು ಅಂತ ನಂಬಿಕೆ ಇದೆ. ವೇದಗಳು ಭಗವಂತನ ನಾಸಿಕದಿಂದ ಬರುವ ಉಸಿರಿನ ಜೊತೆ ಹುಟ್ಟಿದೆ ಅಂತ ನಂಬಿಕೆ ಇದೆ. ಆದರೆ ಭಗವದ್ಗೀತೆ ಸ್ವತಃ ಭಗವಂತನ ಮುಖಾರವಿಂದದಿಂದ ವಾಣಿಯ ಮೂಲಕ, ಮಾತಿನ ಮೂಲಕ ಬಂದದ್ದು. ವೇದ ಉಪನಿಷತ್ತುಗಳ ಸಾರವನ್ನು ಭಗವಂತ ಭಗವದ್ಗೀತೆಯಲ್ಲಿ ತಿಳಿಸ್ಕೊಟ್ಟಿದ್ದಾನೆ ನಮಗೆಲ್ಲ. ಭಗವದ್ಗೀತೆಯನ್ನು ದಿನ ನಾವು ಓದ್ತಾ ಹೋದಾಗೆಲ್ಲ ಅದರ